ಓಕೆ ವಿದ್ಯಾ. ಇನ್ನು ಪ್ರಶಾಂತ್ ಈಗ ನಾಳೆ ಬೆಳಗಾದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಹೇಳೋದಕ್ಕೆ ಎರಡು ಕೆಲಸ ಇದೆ, ಇಲಾಖಾವಾರು ಕೆಲಸ, ಇನ್ನೊಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನೋಟಿಸ್ ಇದೆ ಅಂತ. ಬಟ್ ನಾಳೆ ಹೈಕಮಾಂಡ್ ಭೇಟಿ ಸಾಧ್ಯ ಆಗತ್ತಾ ಅಥವಾ ಇಲಾಖೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾಗತ್ತಾ, ಏನು ಅಂತ? ಶ್ವೇತಾ, ಈಗ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ತುಂಬ ಫ್ಲಕ್ಚುಯೇಟಿಂಗ್ ಇದೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಭೇಟಿಯಾದರು, ಡಿ ಕೆ ಶಿವಕುಮಾರ್ಗೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ಅದಾದಮೇಲೆ ಡಿ ಕೆ ಶಿವಕುಮಾರ್ 2 ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು, ದಿಲ್ಲಿಗೆ ಹೋದರು. ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರೂ ನಾಯಕರಿಗೂ ವೇಣುಗೋಪಾಲ್ ಕಡೆಯಿಂದ ಫೋನ್ ಮಾಡಿಸಿದ್ರು, ಇಲ್ಲ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕು, ವಿಧಾನಸಭೆಯ ಅಧಿವೇಶನ ನಡೆಸಬೇಕು ಅಂತ. ಇಲ್ಲಿಯವರೆಗೆ ಎಲ್ಲೂ ಕೂಡ ರಾಹುಲ್ ಗಾಂಧಿ ಯಾರ ಜೊತೆಗೂ ಕೂಡ ಕರ್ನಾಟಕದ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಉತ್ಸುಕರಾಗಿದ್ದಾರೆ, ಆದರೆ ರಾಹುಲ್ ಗಾಂಧಿ ನಿರಾಸಕ್ತರಾಗಿದ್ದಾರೆ ಅನ್ನೋದು ದಿಲ್ಲಿಯಿಂದ ಬರ್ತಾ ಇರತಕ್ಕಂಥ ಮಾಹಿತಿ. ಏಕಾಏಕಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಇಲ್ಲ ಇದು ರಾಜ್ಯ ಕಾಂಗ್ರೆಸ್ನ ಸೃಷ್ಟಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅವರವರೇ ಬಗೆಹರಿಸ್ಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ ನಂತರ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಎಷ್ಟು ಮಟ್ಟಿಗೆ ಒತ್ತಡ ಹಾಕಿ ಇದೇ ತಿಂಗಳಾಂತ್ಯದಲ್ಲಿ ಅದನ್ನು ಅಥವಾ ವರ್ಷಾಂತ್ಯದ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲಿ ವಿಷಯವನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಡ ಹಾಕ್ತಾರಾ, ಅಥವಾ ಇಲ್ಲ ಜನವರಿ 2ನೇ ವಾರ ಏನು ಉತ್ತರಾಯಣ ಶುರು ಆಗುತ್ತೆ ಆಗ ಆದರೂ ನೀವು ಈ ಚರ್ಚೆಯನ್ನು ಮಾಡಬೇಕು ಅನ್ನುವ ಗಡುವು ಕೊಟ್ಟು ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಒಂದಂತೂ ಸ್ಪಷ್ಟ, ಡಿ ಕೆ ಶಿವಕುಮಾರ್ ಹೈಕಮಾಂಡನ್ನು ಬಾರಿ ಒತ್ತಡಕ್ಕೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು, ಇಲ್ಲಿಯವರೆಗೆ ನಾವು ಯಾವುದನ್ನೂ ಕೂಡ ಯೋಚನೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಿದೆ ಹೊರತು ಎಲ್ಲೂ ಕೂಡ ಕಮಿಟ್ ಆಗ್ತಾ ಇಲ್ಲ. ಹೀಗಿರುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ಆ್ಯಕ್ಟಿವಿಟಿಗಳನ್ನು, ರಾಜಣ್ಣ ಅವ್ರನ್ನ ಭೇಟಿಯಾದರು, ಜಮೀರನ್ನು ಭೇಟಿಯಾದರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾದರು, ಈ ಭೇಟಿಯ ಮೂಲಕ ಹೈಕಮಾಂಡ್ ಭೇಟಿಗೂ ಮುನ್ನ ಈ ಭೇಟಿಗಳನ್ನು ನಡೆಸುವುದರ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಐ ಕ್ಯಾನ್ ಟೇಕ್ ಎವ್ರಿ ಒನ್ ಅಲಾಂಗ್. ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದರೂ ಅಡ್ಡಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಕೂತ್ಕೊಳ್ತೀನಿ, ಸರ್ಕಾರವನ್ನು ಕೂಡ ನಡೆಸಬಲ್ಲೆ ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಹೈಕಮಾಂಡ್ ಒಂದು ರೀತಿ, ಡಿ ಕೆ ಶಿವಕುಮಾರ್ ಒಬ್ಬರ ಬೆಂಬಲಿಗರು ನನಗೆ ಹೇಳಿದ ಪ್ರಕಾರ ಹೈಕಮಾಂಡ್ ಕುಂಭಕರ್ಣನ ನಿದ್ದೆಯಲ್ಲಿದೆ. ಅದನ್ನು ಎಬ್ಬಿಸಬೇಕಾದ್ರೆ ಡಿ ಕೆ ಶಿವಕುಮಾರ್ಗೂ ಕೂಡ ಸಮಯ ಬೇಕಾಗತ್ತೆ. ಯಾಕಂದರೆ ರಾಹುಲ್ ಗಾಂಧಿಯವರಿಗೆ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯನವರ ವರಸೆಗಳನ್ನು ಗಮನಿಸಿದಾಗ ಅವರೊಂದು 2 ಹೆಜ್ಜೆ ಮುಂದಿಡ್ತಾರೆ, 4 ಹೆಜ್ಜೆ ಅಥವಾ 2 ಹೆಜ್ಜೆ ಹಿಂದಿಡ್ತಾರೆ, 4 ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಹೀಗಿರುವಾಗ ಹೈಕಮಾಂಡನ್ನು ಮನವೊಲಿಸೋದು ಹೇಗೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದು ಹೇಗೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಆ ಒಂದು ತಯಾರಿಯನ್ನು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ನನಗನ್ಸುತ್ತೆ ಶ್ವೇತಾ, ಸಂಕ್ರಾಂತಿ ಮುಗಿಯುವವರೆಗೂ ಕೂಡ, ಅಂದರೆ ಉತ್ತರಾಯಣ ಶುರು ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ತುಂಬ ತರಾತುರಿಯಲ್ಲಿದ್ದಂತೆ ಕಾಣ್ತಿಲ್ಲ. ಹೈಕಮಾಂಡ್ ಕೂಡ ಅಲ್ಲಿಯವರೆಗೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡುತ್ತಾ ಅಥವಾ ಆ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ವಹಿಸುತ್ತಾ. ಹೀಗಾಗಿ ಅವರು ಜಮೀರ್ ಅಹ್ಮದ್ ಖಾನ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರನ್ನ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಿರೋದಕ್ಕೆ ಹೈಕಮಾಂಡ್ ಇಲ್ಲ ನೀವು ಮನವೊಲಿಸಿ, ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದನ್ನು ಹೇಳಿದೆಯಾ? ನಾನಾ ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ಗಳಿವೆ. ಆದರೆ ಅವ್ರು ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಭೇಟಿ ಆಗತ್ತಾ ಅನ್ನೋದ್ರ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ಯಾಕಂದ್ರೆ ಅನ್ಲೆಸ್ ರಾಹುಲ್ ಗಾಂಧಿ ಒಪ್ಪದೆ ಬಾಲ್ ವಿಲ್ ನಾಟ್ ಸ್ಟಾರ್ಟ್ ರೋಲಿಂಗ್ ಅಂತ ಅನ್ಸುತ್ತೆ. ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಈ ವಿಷಯದಲ್ಲಿ ಆಕ್ಟಿವ್ ಆಗಿದ್ದಾರೆ, ಸೈಲೆಂಟ್ ಅಂತೂ ಇಲ್ಲ. ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ನಾಳೆ ಬೆಳಗಾದ್ರೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.